ಯಾವ ಉಜ್ಜಯಿನಿ ನಗರಕ್ಕೆ ಪಟ್ಟಣಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಆ ರಾಜ ವಿಕ್ರಮನಾದರೂ ಸುಗುಣ ಸಂಪನ್ನನಾಗಿ ಪ್ರಜೆಗಳನ್ನೆಲ್ಲ ತನ್ನ ಮಕ್ಕಳಂತೆ ನೋಡುತ್ತಾ ಯಾವ ರೀತಿಯಾಗಿ ಮಂತ್ರಿ ಸೈನ್ಯಾಧ್ಯಕ್ಷರನ್ನೊಡಗೂಡಿ ರಾಜ್ಯಭಾರವನ್ನು ಮಾಡುತ್ತಾ ಇದ್ದಾರೆ. ಸಕಲ ವೈಭವ ಸೈನ್ಯಾಧ್ಯಕ್ಷರೊಡಗೂಡಿ ರಾಜ್ಯಭಾರವನ್ನು ಮಾಡುತ್ತಾ ಇದ್ದಾನೆ. ಆ ವಿಕ್ರಮರಾಜ ಒಂದಾನೊಂದು ದಿವಸ ತನ್ನ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡು ಆ ಉಜ್ಜಯಿನಿ ನಗರವನ್ನೆಲ್ಲ ದೃಷ್ಟಿಸಿ ನೋಡುತ್ತಾ ಇದ್ದಾನಂತೆ. ಮಂತ್ರಿ, ನಾಡಿನ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲರೂ ಸಂತೋಷಭರಿತರಾಗಿರುವರೆಂದಾಗ, ಮಹಾರಾಜ, ಬೇಡುವವರಿಲ್ಲದ ಬಡವರಾದರೂ ಈ ರಾಜ್ಯದಲ್ಲಿ ಬೇಡವರಿಲ್ಲ, ಒಬ್ಬರು ಬಡವರಿಲ್ಲ ಕಣಪ್ಪ. ಎಲ್ಲರೂ ಶ್ರೀಹರಿ ಅನುಗ್ರಹದಿಂದ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿದ್ದಾರೆ ಅಂದಾಗ ಆ ವಿಕ್ರಮ ರಾಜನಿಗೆ ಸ್ವಲ್ಪ ಆಗ ನಾನು ಎಂಬ ಅಹಂಕಾರ ಪ್ರಾಪ್ತಿಯಾಯಿತಂತೆ. ನೋಡಿ, ಆಹಾ, ಈ ರಾಜ್ಯವನ್ನ ಎಷ್ಟರ ಮಟ್ಟಿಗೆ ನಾನು ಪರಿಪಾಲನೆ ಮಾಡುತ್ತಿದ್ದೇನೆ, ನನ್ನಿಂದಲೇ ಈ ರಾಜ್ಯ, ನಾನು ನನ್ನಿಂದ. ನೋಡಿ, ಮನುಷ್ಯನಿಗೆ ಏನ್ ಬೇಕಾದ್ರೂ ಬರ್ಬೋದು, ಬಡತನ, ಸಿರಿತನ, ಕಷ್ಟ, ಸುಖ, ನೋವು, ನಲಿವು ಏನ್ ಬೇಕಾದ್ರೂ ಬರ್ಬೋದು. ಆದರೆ ಈ ನಾನೆಂಬ ಎರಡಕ್ಷರ ಮಾನವನಲ್ಲಿ ಪ್ರಾಪ್ತಿಯಾಗಬಾರ್ದಂತೆ. ನೋಡಿ, ಕೆಲವರಂತಾರೆ ನಾನಿಲ್ಲ ಅಂದ್ರೆ ಈ ಮನೆ ನಡೀತಿರ್ಲಿಲ್ಲ. ಈ ಮನೆಗಾಗಿ ದೇಹ ದಂಡಿಸ್ಬಿಟ್ಟೆ, ತೆಗೆದುಬಿಟ್ಟೆ, ನಾನು ನನ್ನಿಂದಲೇ ಮನೆ ಅಂತ. ನಾನು ನನ್ನದು ಇಲ್ಲದಿರು, ನಡೆಸುವವನು ಅವನು, ಮೇಲಿದ್ದ ಭಗವಂತ, ಅವನು ನಡೆಸಿದಂತೆ ನಡೆಯುವನು ನೀನು. ಅದನ್ನು ಬಿಟ್ಟು ನಾನು ನನ್ನಿಂದ ಅಂದರೆ ನಾನು ಎಂಬ ಅಹಂಕಾರ ಮಾನವನಲ್ಲಿ ಪ್ರಾಪ್ತಿಯಾದರೆ ಭಗವಂತ ಕ್ರೂರನಾಗ್ತಾನೆ. ಇಲ್ಲಿ ವಿಕ್ರಮನಿಗೆ ನಾನು ನನ್ನಿಂದಲೇ ರಾಜ್ಯ ಸುಭಿಕ್ಷೆಯಿಂದ ಕೂಡಿದೆ, ನಾನು ಎಂಬ ಅಹಂಕಾರ ಪ್ರಾಪ್ತಿಯಾಯಿತು. ಪರಮಾತ್ಮನ ಮನಸ್ಸಿನಲ್ಲಿ ನೋವಾಯಿತಂತೆ. ವಿಕ್ರಮ, ನಾನು ಎಂಬ ಅಹಂಕಾರ ಪ್ರಾಪ್ತಿಯಾಯಿತೆ. ಮದಾಂಧ, ದೇವಾದಿ ದೇವತೆಗಳ ಅನುಗ್ರಹವಿಲ್ಲದೆ ನಿನ್ನ ರಾಜ್ಯವನ್ನು ನೀನೇ ಪರಿಪಾಲನೆ ಮಾಡುವೆಯೇನೋ? ಭಲೆ ಭಲೆ, ಹಾಗಾದ್ರೆ ನೀನಂತ ಸತ್ಯವಂತನು, ನಿನ್ನ ಸತ್ಯವನ್ನು ಪರೀಕ್ಷೆ ಮಾಡಲೇಬೇಕು ಮದಾಂಧ ಎಂಬುದಾಗಿ ಪರಮಾತ್ಮನು ಮುನಿದ. ಅಭಯ ಹಸ್ತವನ್ನು ಚಾಚಿ ನಿಂತ. ಮಹಾನುಭಾವನ ಪ್ರೇರಣೆಯಿಂದ ದೇವಶರ್ಮ ಎಂಬುವರು ಬಡ ಬ್ರಾಹ್ಮಣೋತ್ತಮ ಸೃಷ್ಟಿಯಾಗಿದ್ದಾನೆ. ಆ ಬಡ ಬ್ರಾಹ್ಮಣೋತ್ತಮನನ್ನು ಸೃಷ್ಟಿಸಿ ಉಜ್ಜಯಿನಿ ನಗರದ ರಾಜ
ಭಿಕ್ಷೆ ಬೇಡಲು ಕಳಿಸಿದ್ದಾನೆ ಪರಮಾತ್ಮ. ಆ ಬಡ ಬ್ರಾಹ್ಮಣೋತ್ತಮನಾದರೂ ಬೀದಿ ಬೀದಿಗಳಲ್ಲಿ ಭವತಿ ಭಿಕ್ಷಾ ದೇಹಿ ಎಂಬುದಾಗಿ ಭಿಕ್ಷೆ ಬೇಡಿಕೊಂಡು ಯಾವ ರೀತಿಯಾಗಿ ಬರ್ತಾ ಇದ್ದಾರೆ. ಒಂದು ತಟ್ಟೆలో ಒಂದು ಮರದಲ್ಲಿ ಸ್ವಲ್ಪ ಅಕ್ಕಿ, 2 ಎಲೆ ಅಡಿಕೆ, 2 ಬಾಳೆಹಣ್ಣು, 100 ರೂಪಾಯಿ ಕಾಣಿಕೆ ದಕ್ಷಿಣೆ ಇಟ್ಟು ದಾನ ಮಾಡಿ. ಇಲ್ಲಿ ಕಥಾಭಾಗದಲ್ಲಿ ಬಡ ಬ್ರಾಹ್ಮಣೋತ್ತಮ ಭಿಕ್ಷೆ ಬೇಡುವಂಥ ಸನ್ನಿವೇಶ. ದಾನ ಧರ್ಮ ಮಾಡತಕ್ಕಂಥ ಪುಣ್ಯಾತ್ಮರು ಕೈಲಿರ್ತಕ್ಕಂಥ ಕಾಣಿಕೆಯನ್ನು ದಾನವನ್ನು ಮಾಡಬಹುದು ಎಂಬುದಾಗಿ ಹೇಳ್ತಾ ಯಾವ ರೀತಿಯಾಗಿ ಭಿಕ್ಷೆ ಬೇಡಿಕೊಂಡು ಬರ್ತಾ ಇದ್ದಾನೆ ಬ್ರಾಹ್ಮಣೋತ್ತಮ.